ಇನ್ನು ವೇದಾಂತದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ, ಕಲೆಯಲ್ಲಿ ಉತ್ತಮವಾಗಿರತಕ್ಕಂಥ ಅಭಿರುಚಿ ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು. ಇನ್ನು ಈ ಎಲ್ಲರನ್ನು ಪ್ರೀತಿಸುವ ಗುಣದಿಂದಾಗಿಯೇ ನೀವು ಏನ್ ಮಾಡ್ತೀರಿ, ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣವಾಗುವಂತಹ ಸನ್ನಿವೇಶಗಳು ಇರುತ್ತೆ. ಇನ್ನು ಕೆಲವೊಂದು ಹೊಸ ವಿಚಾರಗಳು ನಿಮ್ಮಲ್ಲಿ ಒಂದು ಹೊಸ ಹೊಸ ಕಲ್ಪನೆಗಳು, ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಉದ್ಭವ ಆಗುತ್ತೆ. ನೀವು ಬೇರೆಯವ್ರು ನೋಡಿ ಕಾಪಿ ಮಾಡಲ್ಲ, ನಿಮ್ಮನ್ನ ನೋಡಿ ಬೇರೆಯವರು ಕಾಪಿ ಮಾಡ್ತಾರೆ. ಇನ್ನು ಎಂತಹ ಒಂದು ಜಟಿಲವಾಗಿರ್ತಕ್ಕಂಥ ಸಮಸ್ಯೆಗಳಿದ್ರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನ ಬಿಡಿಸುವಂಥದ್ದು, ಅದನ್ನ ಚಾಕಚಕ್ಯತೆಯಿಂದ ಅದನ್ನ ಸರಿ ಮಾಡ್ಕೊಳ್ಳೋದು. ಯಾರೋ ಏನೋ ಪ್ರಾಬ್ಲಮ್ ಕಠಿಣವಾಗಿದೆ ಈ ಸಮಸ್ಯೆ ಅಂತ ಬಂದ್ರು ಅಂತಂದ್ರೆ ಅದನ್ನ ತುಂಬಾ ಸುಲಭವಾಗಿ ಈ ಮಾರ್ಗದಲ್ಲಿ ಸರಿ ಆಗ್ಬೋದು ಅನ್ನುವಂತಹ ಒಂದು ಊಹೆಯನ್ನ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು. ಇನ್ನು ಸತ್ಯ, ನ್ಯಾಯ, ಧರ್ಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಇರ್ತಕ್ಕಂಥದ್ದು. ಪೂರ್ಣ ಪರಿಶ್ರಮದಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಮಾಡಿದ ಉಪಕಾರಗಳನ್ನ ಯಾರೋ ಏನೋ ಕಷ್ಟ ಕಾಲದಲ್ಲಿ ನಿಮಗ್ ಸಹಾಯ ಮಾಡಿದ್ದಾರೆ ಅಂತಂದ್ರೆ ನೀವು ಅವ್ರನ್ನ ನೆನೆಸ್ಕೋತಾ ಇರ್ತೀರಿ. ನೋಡಿ, ನಾನು ಇಷ್ಟೆಲ್ಲ ಕಷ್ಟಗಳನ್ನು ಪಟ್ಟೆ, ಇಂತಹ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ರು ಅನ್ನುವಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಯಾವತ್ತಿಗೂ ನೀವು ಮರೆಯೋದಿಲ್ಲ. ನೀವು ಬಂದಿರುವಂತ ದಾರಿಯನ್ನ ಮರೆಯೋದಿಲ್ಲ, ನೀವು ಅನುಭವಿಸಿರುವಂತ ಕಷ್ಟಗಳನ್ನ ಮರೆಯೋದಿಲ್ಲ. ನಿಜನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇಂತಹ ಒಂದು ಗುಣವುಳ್ಳಂತಹ ವ್ಯಕ್ತಿಗಳು, ಹೃದಯವಂತರು, ಧಾರ್ಮಿಕವಾಗಿರ್ತಕ್ಕಂಥ ಆಸಕ್ತಿ ಉಳ್ಳವರು